ದಾವಣಗೆರೆ ಜಿಲ್ಲಾ ಮಾದಿಗ ಮಹಾಸಭಾ ವತಿಯಿಂದ 2025-26ನೇ ಸಾಲಿನಲ್ಲಿ ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ವಿದ್ಯಾಭ್ಯಾಸ ಮಾಡಿ ಎಸ್ಎಸ್ಎಲ್ಸಿ ಹಾಗೂ ದ್ವಿತೀಯ ಪಿಯುಸಿಯಲ್ಲಿ 60%ಕ್ಕಿಂತ ಹೆಚ್ಚು ಅಂಕ ಗಳಿಸಿರುವ ಮಾದಿಗ ಸಮುದಾಯದ ವಿದ್ಯಾರ್ಥಿಗಳಿಗೆ ಜಿಲ್ಲಾ ಮಟ್ಟದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಮೇ 22ರಂದು ನಗರದ ಶಿವಯೋಗಿ ಮಂದಿರದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಮಹಾಸಭಾದ ಗೌರವಾಧ್ಯಕ್ಷ ರವಿನಾರಾಯಣ್ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ದಾವಣಗೆರೆ ಜಿಲ್ಲಾ ಮಾದಿಗ ಮಹಾಸಭಾವು ಕಳೆದ 20 ವರ್ಷಗಳಿಂದ ಮಾದಿಗ ಸಮುದಾಯದ ಏಳಿಗೆಗಾಗಿ ಹೋರಾಟ ಮಾಡುತ್ತಾ ಬಂದಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕರೆ ನೀಡಿರುವಂತೆ ಶಿಕ್ಷಣಕ್ಕೆ ಹೆಚ್ಚಿನ ಮಹತ್ವ ನೀಡಬೇಕಾಗಿದೆ. ಈ ನಿಟ್ಟಿನಲ್ಲಿ 4 ನಿಗಮಗಳ ಅಧಿಕಾರಿಗಳನ್ನು ಕರೆಯಿಸಿ ವಿದ್ಯಾರ್ಥಿಗಳಿಗೆ ಮಾಹಿತಿ ನೀಡಲಾಗುವುದು ಎಂದರು. ಸಮುದಾಯದ ವಿದ್ಯಾರ್ಥಿಗಳು ಮೇ 17ರೊಳಗಾಗಿ ಮಹಾಸಭಾದ ಆಯಾ ತಾಲೂಕು ಪ್ರತಿನಿಧಿಗಳಿಗೆ ತಮ್ಮ ಅಂಕಪಟ್ಟಿ, ಆಧಾರ್ ಕಾರ್ಡ್ ಮತ್ತು ಜಾತಿ ಪ್ರಮಾಣ ಪತ್ರದ ಜೆರಾಕ್ಸ್ ಪ್ರತಿಗಳನ್ನು ನೀಡಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಬಹುದು ಎಂದರು. ಸುದ್ದಿಗೋಷ್ಠಿಯಲ್ಲಿ ಮಹಾಸಭಾದ ಅಧ್ಯಕ್ಷ ಬಿಎಚ್ ವೀರಭದ್ರಪ್ಪ, ಹೆಗ್ಗೇರಿ ರಂಗಪ್ಪ, ಎಸ್ ಮಲ್ಲಿಕಾರ್ಜುನ್, ಎಲ್ಎಂ ಹನುಮಂತಪ್ಪ, ನಲ್ಲೂರು ಶೇಖರಪ್ಪ, ಸಿ ಬಸವರಾಜ್ ಸೇರಿದಂತೆ ಅನೇಕರಿದ್ದರು. ದಾವಣಗೆರೆಯ ಪ್ರತಿಷ್ಠಿತ ಜೆಎಚ್ ಪಟೇಲ್ ಅಕಾಡೆಮಿ, ಬಿಐಟಿ ರೋಡ್ ನಿಯರ್ ಹೇಮಾವತಿ ಹಾಸ್ಟೆಲ್, ದಾವಣಗೆರೆ. ಅಡ್ಮಿಷನ್ ಓಪನ್ ನೌ. ಮಾದಿಗ ಮಹಾಸಭಾ ವತಿಯಿಂದ ಈ ವರ್ಷ ಅಧ್ಯಕ್ಷರಾದ ವೀರಭದ್ರಪ್ಪ ಮತ್ತು ಹಿರಿಯ ಉಪಾಧ್ಯಕ್ಷರಾದ ಎಲ್ಎಂ ಹನುಮಂತಪ್ಪನವರ ನೇತೃತ್ವದಲ್ಲಿ ಒಂದು ಹೊಸ ಅಧ್ಯಾಯ ಪ್ರಾರಂಭ ಮಾಡ್ತಾಯಿದ್ದೇವೆ. ಇದೇನೆಂದರೆ, ಮಾದಿಗ ಸಮಾಜಕ್ಕೆ ಸೇರಿದ ಸರ್ಕಾರಿ ಶಾಲೆಗಳಲ್ಲಿ ಮತ್ತು ಸರ್ಕಾರಿ ಕಾಲೇಜುಗಳಲ್ಲಿ PUC ಮತ್ತು SLCಯಲ್ಲಿ ಉತ್ತೀರ್ಣರಾದ ಎಲ್ಲ ವಿದ್ಯಾರ್ಥಿಗಳ ಒಂದು ಒಕ್ಕೂಟ ರಚಿಸೋದು ಮತ್ತು ಅವರಿಗೆ ಒಂದು ಕರೆಸಿ ಒಂದು ಸನ್ಮಾನ ಮಾಡುವ ಒಂದು ಉದ್ದೇಶದಿಂದ ದಿನಾಂಕ 22/5ರಂದು ಶುಕ್ರವಾರ ದಿವಸ ಇಲ್ಲಿ ಒಂದು ಒಂದು ಸಭೆ ಮಾಡ್ತಾ ಇದ್ದೀವಿ. ಅವರಿಗೆ ಒಂದು ಸಭೆ ಮತ್ತು ಕಾರ್ಯಾಗಾರ ಸಹ ಆಗ್ತದೆ. ಯಾಕಂದರೆ ನಮ್ಮ 4 ನಿಗಮಗಳು ಇದ್ದಾವೆ. ಆ ನಿಗಮಗಳ ಅಧ್ಯಕ್ಷರನ್ನು ಕರೆಸಿ ಆ ನಿಗಮಗಳಿಂದ ಈ ವಿದ್ಯಾರ್ಥಿಗಳಿಗೆ ಯಾವ ಥರ ನೆರವು ಆಗ್ಬೋದು, ಅವ್ರ ಮುಂದಿನ ಅಭ್ಯಾಸಕ್ಕಾಗಿ, ಉದ್ಯೋಗಕ್ಕಾಗಿ, ಮುಂದಿನ ಭವಿಷ್ಯಕ್ಕಾಗಿ ಯಾವ ಥರ ಅವ್ರಿಗೆ ನೆರವು ಆಗುವ ಬಗ್ಗೆ ಒಂದು ಕಾರ್ಯಾಗಾರ. ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳನ್ನು ಕರೆಸಿ ಅವ್ರ ಕಡೆಯಿಂದ ಸಹ ಸಮಾಜ ಕಲ್ಯಾಣ ಇಲಾಖೆಯಿಂದ ಯಾವ ಥರ ಅವ್ರ ಭವಿಷ್ಯಕ್ಕೆ ನೆರವು ಆಗ್ಬೋದು ಅನ್ನೋ ಒಂದು ಕಾರ್ಯಾಗಾರವನ್ನು ಮಾಡ್ತಾಯಿದ್ವಿ. ಜೊತೆಗೆ ಅವ್ರಿಗೆ ಒಂದು ಸನ್ಮಾನ ಸಹ ಅವತ್ತು ಏರ್ಪಾಡು ಮಾಡಿದ್ದೆ. ಅದಕ್ಕೆ ತಮ್ಮಲ್ಲಿ ವಿನಂತಿಸಿಕೊಳ್ಳೋದಂದರೆ, ಈ ಜಿಲ್ಲೆಯಲ್ಲಿ ಸರ್ಕಾರಿ ಶಾಲೆ ಮತ್ತು ಸರ್ಕಾರಿ ಕಾಲೇಜುಗಳಲ್ಲಿ PUC ಮತ್ತು SLCಯಲ್ಲಿ ಉತ್ತೀರ್ಣರಾದ ಎಲ್ಲ ವಿದ್ಯಾರ್ಥಿಗಳು, ನಾವು ಕೆಲವು ನಂಬರ್ಗಳನ್ನು ಸೂಚಿಸಿದ್ದೇವೆ. ತಾಲೂಕುವಾರು ಅದಕ್ಕೆ ನಮ್ಮ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೇವೆ. ಯಾರಿಗೆ ಅವ್ರ ನಂಬರ್ ಕೊಡಬೇಕು, ಮಾಹಿತಿ ಕೊಡಬೇಕು ಅಂತೇಳಿ ಅವರು ತಮ್ಮ ಹೆಸರು, ತಂದೆ ಹೆಸರು, ಅವರು ಓದಿದಂಥ ಶಾಲೆ ಮತ್ತು ಕಾಲೇಜು, ಅವರು ಪಡೆದಂಥ ಅಂಕೆಗಳು ಮತ್ತು ಅವರ ತಂದೆ ತಾಯಿ ಮಾಡುವಂಥ ಕಸುಬು ಏನು ಕೆಲಸ ಮಾಡ್ತಿದ್ದಾರೆ. ಯಾಕಂದರೆ ನಾವು ಅತಿ ಬಡ ಮಕ್ಕಳಿಗೆ ಹೆಚ್ಚು ಪ್ರೋತ್ಸಾಹ ಕೊಡಬೇಕು ಅಂತ ನಮ್ಮ ಉದ್ದೇಶ. ಯಾಕಂದರೆ ನಾವು ಖಾಸಗಿ ಶಾಲೆ ಕಾಲೇಜು ಬಿಟ್ಟಿದ್ವಿ. ಯಾಕಂದರೆ ಖಾಸಗಿ ಶಾಲೆ ಕಾಲೇಜುಗಳಲ್ಲಿ ನನ್ನಂಥವ್ರ ಮಕ್ಕಳು, ಸ್ಥಿತಿವಂತರ ಮಕ್ಕಳು ಓದ್ತಿರ್ತಾರೆ, ಅವರಿಗೆ ಪಾಲಕರೇ ನೋಡ್ಕೊಳ್ತಾರೆ. ನಾವು ಬಡ ಮಕ್ಕಳು ಸರ್ಕಾರಿ ಶಾಲೆಗಳಲ್ಲಿ ಓದಂಥ ಮತ್ತು ಅತಿ ಬಡ ಮಕ್ಕಳಿಗೆ ಅವ್ರಿಗೆ ಮುಂದಿನ ಭವಿಷ್ಯಕ್ಕಾಗಿ ನಾವು ಏನಾದರೂ ಮಹಾಸಭಾದಿಂದ ಯಾವ ಥರ ಸಹಾಯ ಮಾಡ್ಬೋದು. ಯಾಕಂದರೆ ಅವರು ಇಬ್ಬರು, ವೀರಭದ್ರಪ್ಪ ಅವರು ಮತ್ತು ಎಲ್ಎಂ ಹನುಮಂತಪ್ಪ ಅವರೇ ನೇತೃತ್ವ ವಹಿಸ್ಕೊಂಡಿದ್ದಾರೆ. ಒಂದು ಒಳ್ಳೆ ಹೆಜ್ಜೆ ಈ ಮಹಾಸಭಾ ಆದ ನಂತರ, ಸ್ಥಾಪನೆ ಆದ ನಂತರ ಮೊದಲನೇ ಒಂದು ಪಾಸಿಟಿವ್ ಏನಂತಾರೆ ಪಾಸಿಟಿವ್ ಹೆಜ್ಜೆ ನಮ್ಮ ಸಭೆಗೆ. ಯಾಕಂದರೆ ನಾವು ಸುಮ್ಮನೆ ಇಲ್ಲಿವರೆಗೆ ಹೋರಾಟಗಳನ್ನು ಮಾಡ್ತಾಯಿದ್ವಿ. ಈಗ ನಮಗೆ 5.25 ಮೀಸಲಾತಿ ದೊರಕಿದೆ. ಅದನ್ನು ಪಡ್ಕೊಳ್ಳಿಕ್ಕೆ ಅರ್ಹತೆ ಪಡ್ಕೊಳ್ಬೇಕಾಗ್ತದೆ. ನಾವು ಆ ಅರ್ಹತೆ ಹೇಗೆ ಬಳಸಬೇಕು, ಇದನ್ನು ಮೀಸಲಾತಿಯನ್ನು ಹೇಗೆ ಮಾಡಬೇಕು ಅಂಥೇಳಿ ಅದನ್ನು ಸಹ ನಾವು ಇದರಲ್ಲಿ ತೀರ್ಮಾನ ಮಾಡ್ತಾಯಿದ್ದೇವೆ. ಅದಕ್ಕೆ ತಾವು ಎಲ್ಲರೂ ಇದಕ್ಕೆ ಹೆಚ್ಚಿನ
ಪ್ರಚಾರ ಕೊಟ್ಟು ನಮ್ಮ ಎಲ್ಲ ಜಿಲ್ಲೆಯಲ್ಲಿರುವಂಥ ಎಲ್ಲ ಸರ್ಕಾರಿ ಶಾಲೆ ಮತ್ತು ಕಾಲೇಜಲ್ಲಿ ಓದುವಂಥ ವಿದ್ಯಾರ್ಥಿಗಳು ನಮ್ಮ ಜೊತೆಗೆ ಸಂಪರ್ಕ ಮಾಡಿ ಅವರಿಗೆ 17/5/2026 ಒಳಗಾಗಿ ಆ ಮಾಹಿತಿಯನ್ನು ಯಾರ್ಯಾರಿಗೆ ಹೇಳಿದ್ದೀವೋ ಅವ್ರಿಗೆ ಆ ಮಾಹಿತಿಯನ್ನು ತಲುಪಿಸ್ಬೇಕು ಅಂತೇಳಿ ತಮ್ಮ ಮೂಲಕ ಕೊಡ್ತಾಯಿದ್ದೀನಿ. ತಾಲೂಕು ಅಧ್ಯಕ್ಷರುಗಳಿಗೆ ತಾಲೂಕು ವ್ಯವಸ್ಥೆ ಮಾಡಿದ್ದೀವಿ. ಒಂದೊಂದು ತಾಲೂಕಿಗೆ ಯಾರಿಗೆ ಕೊಡಬೇಕು ಅನ್ನೋದು ಕೊಟ್ಟಿದ್ದೀವಿ. ಇನ್ನೊಂದು ವಿಶೇಷ ಏನಂತ ಹೇಳಿದ್ರೆ, ನಾನು ನೋಡಿ ಇವರಿಬ್ಬರು ನೇತೃತ್ವ ವಹಿಸಿದ್ದಾರೆ. ಆದರೆ ಈ ಜನಾಂಗದಲ್ಲಿ ಹುಟ್ಟಿ ಈ ಸೌಲಭ್ಯವನ್ನು ಪಡೆದುಕೊಂಡು ಭಾಳ ಜನ ಅಧಿಕಾರಿಗಳು ಸ್ಥಿತಿವಂತರು ಇದ್ದಾರೆ. ಅವರು ಸಹ ಈ ಒಂದು ಒಳ್ಳೆಯ ಬೆಳವಣಿಗೆಗೆ ಕೈ ಜೋಡಿಸ್ಬೇಕು ಅಂತೇಳಿ ನಾನು ಕೋರ್ತಾಯಿದ್ದೀನಿ. ಯಾಕಂದರೆ ನಮ್ಮಲ್ಲಿ ಲಾಭ ಪಡೆದುಕೊಂಡಿದ್ವಿ, ಆದರೆ ಅದನ್ನು ಮರಳಿ ಇದು ಮಾಡ್ತಾಯಿಲ್ಲ. ಅಂಥವರು ಸಹ ಪೇಬ್ಯಾಕ್ ಅಂಥವರು ಸಹ ಕೈ ಜೋಡಿಸ್ಬೇಕು. ಯಾವ ಥರ ನಾವು ಈಗ ಇನ್ನೂ ನಾವು ಮಾತಾಡೋ ಹಂತದಲ್ಲಿದ್ದೀವಿ. ಯಾವ ಥರ ಮಾಡಬೇಕು, ಯಾವ ಥರ ಸಮಾರಂಭ ಮಾಡ್ತಾಯಿದ್ದೀವಿ, ಅದು ಮಾತ್ರ ಗ್ಯಾರಂಟಿ. ಆ ಮಕ್ಕಳಿಗೆ ಯಾವ ಥರ ನಾವು ಯಾವ್ಯಾವ ಸೌಲಭ್ಯ ಕೊಡ್ಬೋದು ಅನ್ನೋದನ್ನು ನಾವು ಯೋಚನೆ ಮಾಡ್ತಾಯಿದ್ದೀವಿ. ಬೇರೆಯವರೆಲ್ಲ ಸಮಾನ ಮನಸ್ಕರು ಏನಿದ್ದಾರೆ, ಈ ಜಾತಿಗೆ ಸೇರಿದ ಸಮಾನ ಮನಸ್ಕರು ಯಾರಿದ್ದಾರೋ, ಅಧಿಕಾರಿಗಳು ಯಾರಿದ್ದಾರೋ, ಸ್ಥಿತಿವಂತರು ಯಾರಿದ್ದಾರೋ ಅವರೆಲ್ಲರೂ ನಮ್ಮ ಜೊತೆ ಕೈ ಜೋಡಿಸಿದರೆ ಒಳ್ಳೆಯದಾಗ್ತದೆ ಅಂಥೇಳಿ ನಾನು ಈ ಮೂಲಕ ಕೋರ್ಕೊಳ್ತಾ ಇದ್ದೀನಿ. ಮಲ್ಲಿಕಾರ್ಜುನ್.